ನೋಡಿ, ಯಾವುದೇ ವ್ಯಕ್ತಿ ಆಗಿರಲಿ, ಆತನಿಗೆ ಹಣ ಬಲ ಇರಲಿ, ಜನಬಲ ಇರಲಿ, ಅಥವಾ ಸಾಮಾನ್ಯ ವ್ಯಕ್ತಿಯೇ ಆಗಿರಲಿ, ಒಂದು ಸಣ್ಣ ಪ್ರಾಣಿಯನ್ನು ಕೂಡ ಕೊಲ್ಲುವುದಕ್ಕೆ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಮನುಷ್ಯತ್ವ ಅನ್ನೋದು, ಮಾನವೀಯತೆ ಅನ್ನೋದು ಅಷ್ಟರ ಮಟ್ಟಿಗೆ ಉಳ್ಕೊಂಡಿದೆಯಾ ಅನ್ನುವಂಥ ಪ್ರಶ್ನೆ ಮಾಡ್ಕೋಬೇಕಾದಂಥ ಸಂದರ್ಭ ಇವತ್ತು ಎದುರಾಗಿದೆ. ಸೊ ಹಾಗಾಗಿ ಯಾರಿಗೂ ಕೂಡ ಒಬ್ಬರನ್ನ ಕೊಲ್ಲುವಂಥ ಅಧಿಕಾರ ಯಾವ ಅಧಿಕಾರಿಗಳಿಗೂ ಇಲ್ಲ, ಪೊಲೀಸ್ನವರಿಗೆ ಇಲ್ಲ, ಮಿಲಿಟರಿ ಆಫೀಸರ್ಸ್ಗೆ ಇಲ್ಲ. ಬೇಕಾದಷ್ಟು ಪರ್ಮಿಷನ್ಗಳು ತಗೋಬೇಕಾಗುತ್ತೆ. ಅಂಥವ್ರು ಒಬ್ಬರ ಚಿತ್ರಹಿಂಸೆ ಕೊಟ್ಟು ಸಂದೇಶ ಕೊಡಬೇಕಾದವರು ಸಾಯಿಸ್ತಾರೆ ಅಂತಂದ್ರೆ ಏನು ಅರ್ಥ ಕೊಡ್ತಾ ಇದೆ ಅಂತ. ಈಗ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿ ನಮ್ಮ ಜೊತೆ ಇದ್ದಾರೆ. ನಾವು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀವಿ. ನಮಸ್ತೆ. ಹೇಳಿ, ಈ ಕ್ಷಣದಲ್ಲಿ ಮಗನನ್ನ ಕಳ್ಕೊಂಡಿದ್ದೀರಾ, ಆದ್ರೆ ಈ ರೀತಿ ಚಿತ್ರಹಿಂಸೆ ಕೊಟ್ಟು ಈ ತರ ಮಾಡ್ತಾರೆ ಅಂತಂದ್ರೆ ಏನ್ ಹೇಳ್ತೀರಾ ನೀವು? ಏನು ಹೇಳೋದು, ಮಾನವೀಯತೆ ಇದೆಯಾ? ಯಾಕೆ ಮಾಡಿದಾರೆ ಅಂತಲೇ ಗೊತ್ತಿಲ್ಲ ನಮ್ಗೆ. ಅವ್ನು ಏನು ಅಂತ ತಪ್ಪು ಮಾಡಿದಾನೆ, ಅವನು ಎಂದು ಆ ಥರ ಮನುಷ್ಯನೇ ಅಲ್ಲ. ಅವನು ಆಯ್ತು, ಅವ್ನ ಡ್ಯೂಟಿ ಆಯ್ತು, ನಾವು ಆಯ್ತು, ನಮ್ದು ಆಯಿತು. ನಾವು ಅವ್ರು ಏನು ತಪ್ಪು ಮಾಡಿದ್ರು ಕೂಡ ಕಾನೂನು ಇತ್ತು, ಅಥವಾ ನಮ್ಮ ತಂದೆ ತಾಯಿ ಹೇಳ್ಬೋದಾಗಿತ್ತು. ಇವ್ರು ನೇರವಾಗಿ ಅವ್ರು ಡ್ಯೂಟಿಗೆ ಹೋದನ್ನು ಅವ್ನು ಕರ್ಕೊಂಡು ಹೋಗಿ ಎಲ್ಲಿಂದನೂ ಇಲ್ಲಿಂದ ಕರ್ಕೊಂಡು ಹೋಗಿ ಬೆಂಗಳೂರಲ್ಲಿ ಕೂಡಿ ಹಾಕಿ ಹೊಡೆದು ಬಡ್ದು ಈ ಚಿತ್ರಹಿಂಸೆ ಕೊಟ್ಟು ಅವ್ನು ಕೂಗಾಡಿ, ಅವ್ನು ಹೆಂಡ್ತಿ ಇದ್ದಾಳೆ, ಪ್ರೆಗ್ನೆಂಟ್ ಇದ್ದಾಳೆ ಅಂತ ಕೂಗಾಡಿರೂ ಬಿಟ್ಟಿಲ್ಲ. ಅದು ಪೇಪರ್ ಇದೆ. ಅವ್ರು ಯಾಕೆ ಹಿಂಗೆ ಮಾಡಿದರು, ಏನು ಕಾರಣ? ನಾವೇನು ಯಾರಾದ್ರೂ ಆಸ್ತಿ ಹೊಡೆದೀವ, ಯಾರು ಗಂಟನ ಮಾಡಿದೀವ? ಯಾಕೆ ಅವನ ಮೇಲೆ ಅಷ್ಟು ದ್ವೇಷ ಕಾಲಿದ್ರು ಅವರು ಅನ್ನೋದು ನನಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಅವ್ರ ದರ್ಶನ್ ಅವ್ರು ಏನು ಮೆಸೇಜ್ ಹಾಕಿದ ಏನಂತನೂ ಗೊತ್ತಿಲ್ಲ. ಯಾಕೆ ಸಾವಿರಾರು ಜನ ಅವರು ಬೇಕಾದರೆ ಹಾಕಿರ್ಬೋದು. ನಿಮ್ಮ ಬಳಿ ಏನಾದ್ರು ಹೇಳ್ಕೊಂಡಿದ್ರ? ಇಲ್ಲ, ಅವ್ರ ಫ್ಯಾನು ಅಲ್ಲ, ಏನಲ್ಲ. ನಾವು ಸಿನಿಮಾನೇ ನೋಡಲ್ಲ ನಮ್ಮ ಮನೆಯಲ್ಲಿ. ಮತ್ತೆ ಅವ್ರ ಅಭಿಮಾನಿ ಅಂತ ಬಿಂಬಿಸ್ತಾ ಇದ್ದಾರೆ. ಅಭಿಮಾನಿ ಅಂತ ಅವ್ರು ಬಿಂಬಿಸ್ತಾ ಇರ್ಬೋದು, ಆದ್ರೆ ಅವ್ರು ನಮ್ಮ ಹತ್ರ ಅಂತೂ ನಾವೆಂದು ಹೇಳಿಲ್ಲ. ದರ್ಶನ ಆಗಲಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವನ ಟಿವಿ ಅವನಿಗೆ ಇದ್ದಿದ್ದು ಒಂದೇ ಹವ್ಯಾಸ, ಇದು ಕ್ರಿಕೆಟ್ ಮ್ಯಾಚ್ ನೋಡೋದು. ಅವನು ಎಂದು ಯಾವುದು ಸಿನಿಮಾನ ನೋಡಿಲ್ಲ, ಸೀರಿಯಲ್ಲು ನೋಡ್ತಿರ್ಲಿಲ್ಲ. ಅವನು ಆಯ್ತು ಮ್ಯಾಚ್ ಇದ್ರು ನೋಡ್ತಿದ್ದ, ಡ್ಯೂಟಿಗೆ ಹೋಗ್ತಿದ್ದ, ಬರ್ತಿದ್ದ. ಅವ್ನ ಫ್ಯಾನು. ಹಾಗಾದ್ರೆ ನೀವು ಇದೆಲ್ಲ ಹೇಳ್ತಾ ಇರೋದು ಹೋಗ್ತಾ ಇದ್ರೆ ಏನಾದ್ರು ಬೇರೆ ಕಾರಣಗಳೇನಾದ್ರು ಇರ್ಬೋದಾ? ಯಾತರದು ಇಲ್ಲ ಅಂತಂದ್ರೆ ನನಗೆ ಏನು ಕಾರಣ, ಏನು ಬರುತ್ತೆ? ಅವನೇನು ನಮ್ಮ ಮನೆಯಲ್ಲೇ ಜಗಳಾಡಿಲ್ಲ, ಅಥವಾ ಡಿಪಾರ್ಟ್ಮೆಂಟ್ಗೆ ಕೆಲಸದಲ್ಲೂ ಏನು ಜಗಳಾಡಿಲ್ಲ. ಏನು ಕಾರಣ ಇರುತ್ತೆ ನಮಗಂತೂ ಅರ್ಥ ಆಗ್ತಿಲ್ಲ. ಏನು ಕಾರಣನೇ ಇಲ್ಲ. ಆದರೆ ಇದೇ ಮೆಸೇಜ್ ಎಲ್ಲರ ಕಡೆಯಿಂದ ಬರ್ತಿರೋದು ಅಂದರೆ ಮೆಸೇಜ್ ಹಾಕಿದ್ದಾರೆ ಅವ್ರಿಗೆ. ಎಂತಾರೋ ಅವರು ದರ್ಶನ್ ಅವ್ರು ಎಂತಾರೋ. ಯಾರಾದ್ರೂ ನಿಮ್ಗೆ ಆ ಮೆಸೇಜ್ನ ತೋರಿಸುವಂತ ಪ್ರಯತ್ನ ಮಾಡಿದ್ರ? ಏನ್ ಮೆಸೇಜ್ ಹಾಕಿದ್ದಾರೆ, ಕಮೆಂಟ್ ಈ ತರ ಮಾಡಿದ್ದಾರೆ ನೋಡಿ? ಇಲ್ಲ ಇಲ್ಲ, ಯಾಕಂದ್ರೆ ಇಲ್ಲಿವರೆಗೂ ನಾವು ಅದನ್ನ ನೋಡಿಲ್ಲ. ಅಲ್ಲ, ಅವ್ನ ಮೊಬೈಲೇ ಸಿಕ್ಕಿಲ್ಲಲ್ಲ, ಮೊಬೈಲ್ ಸಿಕ್ಕಿಲ್ಲ. ಅವರು ಪೊಲೀಸ್ನರು ವರದಿಯಿಂದ, ಅವ್ರ ತನಿಖೆಯಿಂದ ಗೊತ್ತಾಗಿರೋದು. ಅವ್ರ ತನಿಖೆಯಿಂದ ಗೊತ್ತಾಗಿದ್ದಾರೆ. ಅವರು ಬಂದಿದ್ದಾರೆ. ಅವರು ದರ್ಶನ ಬಂದು ಅವ್ರಿಗೆ ಮಾತಾಡಿಸಿ ಹೊಡೆದು ಹೋಗಿದ್ದಾನೆ ಅಂತ ಹೇಳ್ತಿದ್ದಾರೆ ಪೊಲೀಸ್ನರು. ಅವ್ರಿಗೆ ಆ ರೀತಿ ಹಿಂಸೆ ಕೊಟ್ಟಿದ್ದಾರೆ ಅಂದರೆ ಮನುಷ್ಯತ್ವ ಅಲ್ಲ. ಯಾವ ಪ್ರಾಣಿಗೂ ಆ ಥರ ಮಾಡೋದು. ತಲೆ ತೂತು ಬಿದ್ದಿದೆ, ಬಾಯೆಲ್ಲ ಮುಖ ಸೊಟ್ಟಾಗಿದೆ, ಎದೆಯೆಲ್ಲ ಪುಡಿ ಪುಡಿ ಆಗಿದೆ, ಬೆನ್ನು ಪುಡಿ ಆಗಿದೆ, ಮರ್ಮಾಂಗ ಕೊಡಿದ್ದಾರೆ. ಅಂಥ ಘಟನೆ ನನ್ನ ಮಗ ಎಂದೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಕೀಳು ಮಟ್ಟಕ್ಕೆ ಇಳಿದು ಯಾರಿಗೂ ತೊಂದರೆ ಕೊಟ್ಟಾನಲ್ಲ. ಆದರೆ ಇದು ಯಾಕೆ ನಡೆದಿದೆ ಅಂತ ನಮಗೂ ಗೊತ್ತಿಲ್ಲ. ಅದೆಲ್ಲ ಒಂದು ದೊಡ್ಡ ನಟ ಅಮ್ಮ ಸಂದೇಶವನ್ನು ಸಾರಬೇಕಿತ್ತು. ಮತ್ತೊಂದು ಕಡೆ ಈಗ ಈ ಘಟನೆಗಳನ್ನೆಲ್ಲ ನೋಡ್ತಾ ಇದ್ರೆ ಶಿಕ್ಷೆ ಯಾವ ರೀತಿ ಆಗ್ಬೇಕಂತ ನೀವು ಏನು ಬಯಸ್ತಿದ್ರ? ನಿಮ್ಮ ಮಗನಿಗೋಸ್ಕರ ಏನು ಹೇಳ್ತೀರಾ? ಕಾನೂನು ಅವನಿಗೆ ಯಾವ ಶಿಕ್ಷೆ ಕೊಡುತ್ತೋ ಕೊಡಲಿ. ಆದರೆ ನಮ್ಮ ಮಗನಿಗೆ ಆದಂಥ ಘಟನೆ ಇನ್ನೊಂದು ಇದಕ್ಕೆ ಆಗಬಾರ್ದು ಅನ್ನೋದೇ ನಮ್ಮದು. ಗೋರ್ವಾದ ಶಿಕ್ಷೆನೇ ಕೊಡಬೇಕು ಮಗಳಿಗೆ. ಅವರ ಆರೋಪಿಗಳಿಗೆ ಅವರಿಗೆ ಗೋರ್ವಾದ ಶಿಕ್ಷೆನೇ ಕೊಡಬೇಕು ಅಂತ ಕೇಳ್ತಾರೆ. ತಾಯಿ ಮಗನ ಬಾಂಧವ್ಯ ಅತಿ ಗಟ್ಟಿ ಅಂತ ಹೇಳ್ತಾರೆ. ಆ ಕರುಳ ಬಳ್ಳಿನ ಕೀಳುವಂತ ಕೆಲಸಕ್ಕೆ, ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಜೊತೆಗೆ ತಾಯಿ ಹತ್ರ ನಾನು ಯಾಕೆ ಅದನ್ನ ಹೇಳಿದೆ ಅಂತಂದ್ರೆ, ತಾಯಿ ಬಳಿ ಏನಾದ್ರು ಮಗ ಹೇಳ್ಕೊಂಡಿದ್ರ? ಏನಾಗುತ್ತೆ? ಅವನಿಗೆ ಏನು ಹೇಳ್ತಿರ್ಲಿಲ್ಲ. ಅವ್ನು ಸಿನಿಮಾದ ಹುಚ್ಚ ಇಲ್ಲ ಅವನಿಗೆ. ನಾವು ಯಾರು ಸಿನಿಮಾ ನೋಡ್ತಿರ್ಲಿಲ್ಲ. ಒಂದ್ ದಿವಸಕ್ಕೂ ನಾನು ಇಂಥ ಫ್ಯಾನು ಅಂತ ಏನು ಹೇಳ್ತಿರ್ಲಿಲ್ಲ. ಯಾವತ್ತೂ ಕೂಡ ನಾನು ದರ್ಶನ್ ಫ್ಯಾನು, ಇಲ್ಲ ಇಲ್ಲ ಫ್ಯಾನು ಇಲ್ಲ ಇಲ್ಲ ಆ ತರ ಯಾವ್ದೋ ಹೇಳಿಲ್ಲ.
ಫಿಲ್ಮು ನೋಡ್ತಿರ್ಲಿಲ್ಲ, ಕ್ರಿಕೆಟ್ ಅಂದ್ಬಿಟ್ರೆ ಅವ್ನಿಗೆ ಯಾವುದು ನಮ್ಮೆದ್ರೆ ಇದುವರೆಗೂ ನಾವು ಫ್ಯಾನು ಹಂಗೆ ಅಂತ ಏನು. ಚಿಕ್ಕ ವಯಸ್ಸಿಂದ ಮಗನ್ ನೋಡ್ತಾ ಇದ್ದೀರಾ, ಯಾವುದೇ ಒಂದು ಗಲಾಟೆ ಓದುವಂತ ಸಂದರ್ಭದಲ್ಲಿ, ಕೆಲಸದಂತ ಸಂದರ್ಭದಲ್ಲಿ ಏನೋ ಒಂದು ಕಿರಿಕಿರು ಆ ಥರ ಆಗಿದ್ದು ಅಂತ ಏನಾದ್ರು ಕೇಳಿದ್ರ ನೀವು ಇದುವರೆಗೂ? ಇಲ್ಲ ಇಲ್ಲ, ಆ ಥರದ್ದು ಸಂಘಟನೆಗಳಲ್ಲಿ ಬೆಳೆದಿರೋದು, ಸಂಘಟನೆಗೆ ಬೆಳೆದ್ರು ಕೂಡ ಆ ಥರ ಒಂದು ಗಲಾಟೆನೂ ಮಾಡ್ಕೊಂಡಿಲ್ಲ, ಯಾವ ಥರದ್ದು ಗಲಾಟೆ ಇಲ್ಲ, ಏನಿಲ್ಲ, ಹೇಗೆ ಹೋಗ್ತಿದ್ದ ಮಗನ ಮೇಲೆ ಇದುವರೆಗೂ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ಇಲ್ಲ, ಕಂಪ್ಲೇಂಟ್ ಬಂದು. ಸೊ ಹಾಗಾಗಿ ನಿಮ್ಮ ಪ್ರಕಾರ ಮೆಸೇಜ್ ಮಾಡಿದಕ್ಕೇನೆ ಇದೊಂದು ಕಾರಣಕ್ಕೇನೆ ಈ ರೀತಿ ಮಾಡಿದ್ದಾರೆ ಅಂತ ನಿಮಗೆ ಅನ್ಸುತ್ತಾ, ಅಥವಾ ಬೇರೆ ಏನಾದ್ರು ಇದೆ ಅಂತ ನಿಮಗೆ ಇಲ್ಲ ಅನ್ಸುತ್ತಾ? ಇಲ್ಲ, ಇದೇ ಕಾರಣಕ್ಕೆ ಮಾಡಿದ್ದಾರೆ, ಮೆಸೇಜ್ ಹಾಕಿದ್ದಾರೆ ಅನ್ನೋ ಕಾರಣಕ್ಕೇನೆ ಕೊಲೆ ಮಾಡಿ, ಅದು ವಿಚಿತ್ರವಾಗಿ ಕೊಲೆ ಮಾಡಿ. ಫೈನಲ್ ಏನ್ ಹೇಳ್ತೀರಾ ಎಲ್ಲ ನೋಡಿದಾಗ? ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು, ನನ್ನ ಮಗನ ಶಾಂತಿ ಸಿಗ್ಬೇಕು, ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಷ್ಟೇ. ನಿಮ್ಮ ಫ್ಯಾಮಿಲಿ ಜೊತೆ ಸ್ವಾಮೀಜಿ ಅವರ ನಂಟು ಕೂಡ ಇದೆ, ಏನೆಲ್ಲ ಈಗ ಸಪೋರ್ಟ್ ಮಾಡ್ತೀನಿ ಅಂತ ಯಾರೆಲ್ಲ ಬಂದು ನಿಂತರು, ಮತ್ತೆ ಸರ್ಕಾರದಿಂದ ಏನಾದರೂ ನಿಮಗೆ ಏನಾದ್ರು ಸಿಕ್ಕಿದೆಯಾ ಅಂತ ಹೇಳಿ ಏನು ಭರವಸೆ? ಸರ್ಕಾರದಿಂದ ನಮ್ಗೆ ಏನು ಯಾವುದು ಇಲ್ಲಿವರೆಗೂ ಯಾರು ಬಂದು ಎನ್ಕ್ವೈರಿ ಮಾಡಿಲ್ಲ. ಪೊಲೀಸ್ನರು ಇಲ್ಲಿರುವಾಗ ಪಾಪ ಅವರು ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಅದರಿಂದ ಅವರು ಇದನ್ನು ಮುಚ್ಚಿ ಹಾಕೋ ಪ್ರಯತ್ನ ಮಾಡಬಾರ್ದು. ಯಾರು ನಿಜವಾಗಿ ಅಪರಾಧ ಇದ್ದಾರೆ ಅವ್ರು ಶಿಕ್ಷೆ ಆಗಲಿ, ಅವರು ಎಂತರ ಇರಲಿ, ಎಂತ ಬಲಾಢ್ಯರ ಆಗಿರಲಿ. ನಿಮ್ಮ ಕಡೆಯಿಂದ ದೂರ ದಾಖಲಾಗಿದೆ? ಅಲ್ಲಿ ದಾಖಲಾಗಿದೆ, ನಮ್ಮ ಕಡೆಯಿಂದ ಯಾವುದೇ ನಮ್ಮ ಕಡೆಯಿಂದ ಆಗಿಲ್ಲ. ನಾವೇ ಅದು ಮಾಡಿಲ್ಲ. ಏನು ಮಾಡಪ್ಪ ಏನು ಮಾಡೋದು, ಯಾವ ರೀತಿ ಮಾಡೋದು ನಮಗೇನು ಗೊತ್ತಿಲ್ಲ, ಅದಕ್ಕೆ ಏನು ಮಾಡ್ಬೇಕಂತಲೇ ಗೊತ್ತಿಲ್ಲ. ನಮಗೆ ಪೊಲೀಸ್ನವ್ರು ಕರೆದ್ರು ಹೋದ್ವಿ, ನಾವೇನೋ ಅಲ್ಲೇನೋ ಏನೋ ಸಣ್ಣ ತಪ್ಪು ಮಾಡಿದ್ರು ಕೂಡ ಹಾಕಿರ್ತಾರೆ, ಏನೋ ಅವ್ರ ಕೈಕಾಲು ಕಟ್ಕೊಂಡು ಬರ್ಕೋಣ ಹೋದ್ವಿ ಅಷ್ಟೇ. ಅವ್ರ ಜೀವಂತ ನಾವು ಅಲ್ಲಿ ಹೋಗೋ ತನಕ ನಮ್ಗೇನೂ ಗೊತ್ತಿಲ್ಲ ಆಗಿದೆ ಹಿಂಗಾಗಿದೆ ಅಂತ. ಅಲ್ಲಿ ಹೋದ್ಮೇಲೆನೂ ಒಂದು ತಾಸು 2 ತಾಸು ಮೇಲೇನೂ ಗೊತ್ತಾಗಿರೋದು. ಅವ್ರು ಹೇಳಿದ ಮೇಲೆ ಅವರು ನಮಗೆ ವಿವರಣೆ ಕೊಟ್ಟರು ಪೊಲೀಸ್ನವರು, ಇಲ್ಲ ಕೊಲೆ ಆಗಿದೆ, ಇಂಥವ್ರು ಮಾಡಿದ್ದಾರೆ ಅಂತ ಸಸ್ಪೆಕ್ಟ್ ಮಾಡಿ ಅರೆಸ್ಟ್ ಮಾಡಿದ್ವಿ. ಅವರು ಮೊದಲೇ ಹಣಕಾಸಿನ ವ್ಯವಹಾರ ಇತ್ತು ಅಂತ ಹೇಳಿದ್ರಂತೆ. ಆಮೇಲೆ ವಿಚಾರ ಆಗಿಲ್ಲ, ಇವನು ಫ್ಯಾನ್ ಹಿಂಗೆ ಇದು ಹಾಕಿದ್ದ, ಇದನ್ನು ಏನೋ ಮೆಸೇಜ್ ಹಾಕಿದ್ದ, ಆ ಮೆಸೇಜ್ ಕಾರಣಕ್ಕೆ ಇದು ಮಾಡಿದ್ವಿ ಅಂತ ಅವರು ಹೇಳಿದ್ದಾರೆ ಅಂತ ಅಂದರು. ಅಷ್ಟು ಬಿಟ್ಟರೆ ನಮಗೇನು ಗೊತ್ತಿಲ್ಲ, ನಮ್ಗೆ ಯಾವುದೂ ಗೊತ್ತಿಲ್ಲ. ಯಾರೇ ಅಪರಾಧಿ ಆಗಿರಲಿ ಅವ್ರ ಸರ್ಕಾರ ಅವ್ರನ್ನ ಕಂಡು ಹಿಡಿದು ಇದು ಮಾಡಿರಿ ಅಂತ ಹೇಳೋದು, ಮುಚ್ಚಿ ಹಾಕಬೇಡ್ರಿ. ಮುಚ್ಚಿ ಹಾಕಿದ್ದಕ್ಕಿಂತ ನನಗೆ ಹೇಳೋದು CBI ಕೊಡ್ರಿ ಅಂತ ಹೇಳೋದು. ನಾವು ಮುಖ್ಯಮಂತ್ರಿ ಮತ್ತು ಎಲ್ಲರೂ ಕೇಳ್ಕೊಳ್ಳೋದಕ್ಕೆ ನಾವು ಮಧ್ಯಮ ವರ್ಗ, ನಾವು ಪ್ರಬಲರಲ್ಲ. ಅವ್ರು ಏನು ಹಣಕಾಸದೆಲ್ಲ ಇದ್ದರೂ ಕೂಡ ಮುಚ್ಚಿ ಹಾಕಬೇಡ್ರಿ, ನ್ಯಾಯ ಕೊಡ್ರಿ ಅಷ್ಟೇ, ಆತ್ಮಕ್ಕೆ ಶಾಂತಿ ನೀವು ಸಿಗಲಿ ಅಷ್ಟೇ ನಾವು ಹೇಳೋದು. ಎಸ್ ಸರ್, ಅವರು ತಂದೆ ತಾಯಿ ಹೇಳಿದ್ದನ್ನು ಕೂಡ ನೀವು ಗಮನಿಸಿದ್ರಿ, ಅಭಿಮಾನಿಗಳನ್ನು ಮಾತಾಡೋದನ್ನು ಕೂಡ ನೀವು ಇದುವರೆಗೂ ನೆನ್ನೆಯಿಂದ ಗಮನಿಸಿದ್ದೀರಿ. ಒಳ್ಳೇದು ಮಾಡಿದ್ದಾರೆ ದರ್ಶನ್ ಅಂತ 4 ಜನಕ್ಕೆ ಅಕ್ಕಿ ಮೂಟೆ ಅನ್ನದಾನ ಮಾಡಿ ಸೈ ಅನ್ಸ್ಕೊಂಡ್ರಿ. ಆದರೆ ಇಲ್ಲಿ ಕಣ್ಣೀರು ಹಾಕ್ಸ್ತಾ ಇದ್ದೀರಿ. ಪಾಪ ಯಾವುದು ಪುಣ್ಯ ಯಾವುದು ಅಂತ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಜೊತೆಗೆ ದಯವಿಟ್ಟು ಸರ್ಕಾರ ಈ ಬಗ್ಗೆ ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸಿ ತಪ್ಪು ಮಾಡಿದವರಿಗೆ ಘನಘೋರ ಶಿಕ್ಷೆಯನ್ನು ಕೊಡಬೇಕಂತ ರಿಪಬ್ಲಿಕ್ ಕನ್ನಡದ ಮೂಲಕ ನಾವು ಕೂಡ ವಿನಂತಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಅಶ್ವದೇವಿ, ರಿಪಬ್ಲಿಕ್ ಕನ್ನಡ ಚಿತ್ರ.